ನನ್ನ ಒಂದು ಚಾನಲ್ನಲ್ಲಿ ನಿಮಗೆ ಲೈಫ್ ಸ್ಟೈಲ್, ಕುಕಿಂಗ್, ಶಾಪಿಂಗ್, ಟ್ರಾವೆಲಿಂಗ್ ಈ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ, ಅದು ಶನಿವಾರ ಬಂದಿದೆ. ಸೊ ಶನಿವಾರ ಅಂದ್ರೇ ವೀಕೆಂಡ್. ಸೊ ನಾವು ವೀಕೆಂಡ್ ಏನು ಪ್ಲಾನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ವಿ. ಯಾಕೆ ಅಂದರೆ ಶನಿವಾರ ಹಾಗೂ ಭಾನುವಾರ 2 ಡೇಸ್ ಬೋನಸ್ ಸಿಗ್ತಿದೆ. ಕಾರ್ತಿಕ್ ಮಾಸ, ಈಗ ಕಾರ್ತಿಕ್ ಮಾಸ. ಸೊ ಈ ಕಾರ್ತಿಕ್ ಮಾಸದಲ್ಲಿ ನಾವು ಎಲ್ಲಿ ಹೋಗ್ಬೋದು ಅಂತ ತುಂಬ ಪ್ಲಾನ್ ಮಾಡ್ತಾ ಇದ್ವಿ. ಆಗ ನಮಗೆ ಹೊಳೆದಿದ್ದು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಯಾಕೆ ಹೋಗಬಾರ್ದು? ಸೊ ಆಲ್ರೆಡಿ ಮಧ್ಯಾಹ್ನ ಆಗೋಗಿತ್ತು. ಸೊ ಮಧ್ಯಾಹ್ನ ಆದ್ರೂ ಪರವಾಗಿಲ್ಲ, ಸಂಜೆ ದರ್ಶನ ಮಾಡೋಣ ಅಂದ್ಬಿಟ್ಟು ಹೊರಟ್ವಿ. ವಿಘ್ನ ನಿವಾರಕ ಗಣೇಶನ್ಗೆ ನಮಸ್ಕಾರ ಮಾಡಿಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಮಧ್ಯಾಹ್ನ ಆಗಿತ್ತು ನಾವು ಹೊರಟಾಗ. ಊಟ ಮುಗಿಸ್ಕೊಂಡು ಎಲ್ಲರೂ ಹೊರಟ್ವಿ ಬೆಂಗಳೂರಿಂದ. ಬೆಂಗಳೂರಂತೂ ಕನ್ನಡ ರಾಜ್ಯೋತ್ಸವ ಅಂತ ಫುಲ್ಲು ಫ್ರೀ ಆಗಿತ್ತು. ಯಾವ ಸಿಗ್ನಲ್ಸ್ ಇರಲಿಲ್ಲ, ಟ್ರಾಫಿಕ್ ಇರಲಿಲ್ಲ. ಯಪ್ಪ, ಅದನ್ನ ನೋಡೋದೇ ತುಂಬ ಖುಷಿ ಆಗ್ತಿತ್ತು. ಸೊ ಅದೇ ಒಂದು ಖುಷಿನಲ್ಲಿ ಬೆಂಗಳೂರಿಂದ ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೊರಟ್ವಿ. 98 ಕಿಲೋಮೀಟರ್ಸ್ ಆಗುತ್ತೆ. ಸೊ ಕಾರ್ತಿಕ್ ಮಾಸ. ಫೈನಲಿ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ರೀಚ್ ಆದ್ವಿ. ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಒಂದು ಸುಮ್ಮನೆ ಇರಲಿ ಅಂತ ದೂರದಿಂದ ಒಂದು ವಿಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಯಡಿಯೂರಲ್ಲಿ ದರ್ಶನ ಮಾಡಿಕೊಂಡು ತಿಪ್ಟೂರಿಗೆ ಬಂದು ಹಾಲ್ಟ್ ಆದ್ವಿ. ತಿಪ್ಟೂರಲ್ಲಿ ಗಣೇಶ ತುಂಬ ಫೇಮಸ್ಸು. ತುಂಬ ವರ್ಷಗಳಿಂದ ತಿಪ್ಟೂರಲ್ಲಿ ಗಣೇಶನ್ ಕೂರಿಸ್ತಾ ಇದ್ದಾರೆ. ನೋಡಬೇಕು ಅಂತ ತುಂಬ ಆಸೆ ಆಗ್ತಿತ್ತು, ಬಟ್ ಬರೋಕ್ಕಾಗ್ತಾ ಇರಲಿಲ್ಲ. ಲಂಬೋದರ ಲೋಕೇಶ್ವರ ದಕ್ಷಿಣಿ ಲಂಬಕರ್ಣಲಾಸ್ಯ ಪ್ರಿಯಣಿ ಲೀಲಾಮಯ ಲಕ್ಷಾಪ್ರದ ಕಾರಣಿ ಲಾಭ ಚಂದನ ಹೆಜ್ಜೆ ಮೇಲೆ ನಡೆದು ಬಂದು ಶಿವಾಗಿ ಶಾಸ್ತ್ರಮೂಲ ಸ್ವಾಮೂಲ ವಾಮನನೆ ಶ್ರೀಧರ ಶುಭಕರ ಶಾಶ್ವತವೇ.
ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಬಂದನು ಸದಾ ಶಿವಾಜಿ ವಿಜಯರಾಮೂರ್ತಿ. ಹಾಗೆ ಪ್ರಸಾದ ತಿನ್ಕೊಂಡು ಆಚೆ ಬಂದ್ವಿ, ಒಂದು ವ್ಯೂ ನೋಡೋಣ ಅಂತ. ಪಾರ್ಕಿಂಗ್ ಎಲ್ಲ ತುಂಬ ಸ್ಪೇಷಿಯಸ್ ಆಗಿದೆ. ಸತ್ಯಶ್ರೀ ಗಣಪತಿಗೆ ತುಂಬ ಇತಿಹಾಸ ಇದೆ. 96 ವರ್ಷಗಳಿಂದ ಗಣೇಶನ್ನ ಕೂರಿಸ್ತಾ ಇದ್ದಾರೆ. ಹಾಗೆ ನೋಡಿಕೊಂಡು ಆಚೆ ಬಂದಾಗ ಅಲ್ಲಿ ಒಂದು ಆಂಜನೇಯಂದು ಪುಟ್ಟ ಗುಡಿ ಇತ್ತು. ನೋಡೋಕೆ ತುಂಬ ಚೆನ್ನಾಗಿತ್ತು. ತುಂಬ ಮಾಡ್ರನ್ ಆಗಿ ಆರ್ಕಿಟೆಕ್ಚರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಅಲ್ಲಿ ಪುರೋಹಿತರನ್ನ ಮಾತಾಡಿಸ್ಕೊಂಡು ಆ ಹಂಚು ಅದೆಲ್ಲ ಸ್ಟ್ರಕ್ಚರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ತಿಪಟೂರಿನ ಸತ್ಯಶ್ರೀ ಗಣಪತಿಯ ದರ್ಶನ ಮಾಡಿಕೊಂಡು ಅಲ್ಲೇ ಪುಟ್ಟ ಆಂಜನೇಯನ್ನ ನೋಡಿಕೊಂಡು ಮತ್ತೆ ಪ್ರಸಾದ ತಿನ್ಕೊಂಡು ನಮ್ಮ ಪಯಣನ ಬೆಂಗಳೂರು ಕಡೆಗೆ ಬೆಳೆಸಿದ್ವಿ.